ಅಂತ ಎಲ್ಲರೂ ನಾವು ಒಟ್ಟಾಗಿದ್ದೆ. ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಕೊಡೋಷ್ಟು ಇದ್ರದ್ದು ರೈಟಿಂಗ್ ತಗೊಂಡಿದೆ. ನಾನೇನು ನಂಬೋದಂದ್ರೆ ಸಿನಿಮಾ ಎಲ್ಲಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದ್ಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನಗೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನನ್ನ ಕಲ್ಲೂರ್ ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್ ಎಲ್ಲರೂ ಈ ಕಥೆ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗ್ ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದನೂ ಒಂದಷ್ಟು ಅವ್ರು ಹೇಳಿದ್ರು ಪಾಯಿಂಟ್ಸ್ನೆಲ್ಲ ತಗೊಂಡು ಮತ್ತೆ ರಿವರ್ಸ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಿದ್ರು. ಯಾಕಂದ್ರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ ಕೇಳ್ತಿದ್ದೆ, ಸರ್ ನಾನು ದುಡ್ಡು ಕೊಡ್ಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರು ಒಪ್ಕೊಂಡು ಕೊಡಿ ಸರ್. ಯಾರು ಡೀಲ್ ಇಲ್ಲ, ಬಿಕಾಸ್ ಟಿವಿ ರೈಟ್ಸ್ ಬರಲ್ಲ, ಅವ್ನಿಗೆ ಇಲ್ಲಿ ಬಿಸ್ನೆಸ್ ಇಲ್ಲ ಅಂತ. ನಾನಂದ್ರೆ ನಮ್ಗೆ ಹೀರೋಗಳು ಬೇಕು ಕನ್ನಡಕ್ಕೆ. ಹೀರೋಕ್ಕೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರು ಬಂದು 2 ವರ್ಷ 3 ವರ್ಷ. ಸೊ ಕಲ್ಲೂರ್ ಸರ್ ಅಂತ ನಾವು ಫಸ್ಟ್ ಡಿಸ್ಕಸ್ ಮಾಡಿದೆ. ಸಂಜೆ ಗೊತ್ತು ನಿಮಗೆ KTM ಅಲ್ಲಿ ಮಾಡಿದ್ದು, ಆಮೇಲೆ ಬೇರೆ ಬೇರೆ ಒಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಿದ್ರೆ ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್, ಅದು ಹೇಳಂಗಿಲ್ಲ. ಅನುಷಾ ಹೊಸ ಹುಡುಗಿ, ಅವ್ರನ್ನ ಲಾಂಚ್ ಮಾಡ್ತಿದ್ವಿ. ಮತ್ತೆ ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಅವರು ರೀಲಾಂಚ್ ಮಾಡ್ತಿದ್ವಿ. ಇವಾಗ ಗುರು ಬಂದು ನಮ್ಮ DOP, ಸೂರಜ್ ಮ್ಯೂಸಿಕ್ ಡೈರೆಕ್ಟರ್, ಗುರು DOP. ನನ್ನ ಜೊತೆ ಕಾಲೇಜ್ ಕುಮಾರ್, ರಿಚ್ಚಿಗತ್ತಿ ಸಿನಿಮಾ ಮಾಡಿದ್ದಾರೆ. ಲಂಡನ್ಗೂ ಬಂದಿದ್ದೆ ಈ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳ್ಬೇಕು. ಇದಾದ್ಮೇಲೆ ಅವರು ಪರ್ಟಿಕ್ಯುಲರ್ ಆಗಿ ಟೈಟ್ಲ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂತ ಹೌದು, ಕತೆ ಫಸ್ಟ್ ಬಿಟ್ ಆಗಿತ್ತ, ಟೈಟ್ಲ್ ಫಸ್ಟ್ ಬಿಟ್ ಅಥವಾ ಅಷ್ಟೇ ಟೈಟ್ಲ್. ಯಾಕಂದ್ರೆ ಅದೇ ತಗೊಳಕ್ ಅದೇ ಏನೋ ಬರಿತಾ ಏನೋ ಸಿಗುತ್ತೆ. ಮೊದಲಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕಥೆನ ಜಡ್ಜ್ ಮಾಡ್ತಿರೋಂಥ ಟೈಟ್ಲ್ ಬೇಕು ಅಂತ. ನಾನೇನೋ ಒಂದು ಯಾವ ಟೈಟ್ಲ್ ಇದ್ರು ಯೂಶಲಿ ಹಂಗೆ ಯೋಚನೆ ಮಾಡ್ತಿದ್ವಪ್ಪ, ಅದಕ್ಕೆ ಒಂಚೂರು ಕೊಟ್ಟಷ್ಟು ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂತ ವರ್ಡ್ಸ್. ಅಷ್ಟಾಣಿ ಅವರು ಹೇಳಿರ್ಬೋದು, ಅದು ಟ್ರೆಂಡ್ ಆಗಿರ್ಬೋದು, ಬಟ್ ಇದನ್ನ ಯಾರೇ ನೀವು ಯೂಸ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂತ ಒಂದು ವರ್ಡ್ ಅಲ್ಲ. ಸೊ ಅದಕ್ಕೋಸ್ಕರ ಬಟ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ಲಿಂಕ್ ಮಾಡಿದ್ದೀನಿ. ಬಟ್ ಹಾಗಾಗಿ ತಗೊಳ್ಳೋದ್ರಿಂದ ನಾನು ಅವ್ರಿಗೂ ಇದಕ್ಕಿಂತ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ, ಬಿಕಾಸ್ ಅವರಿಂದ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಎಲ್ಲ ಹೇಳ್ತಾ ಹೋಗ್ತೀನಿ. ಪ್ರಯೋಗಕ್ಕೂ ಅಲ್ಲ, ಇದ್ರ ಮಧ್ಯೆ ಇವನೇನಾಗಿದ್ದಾನೆ ಅಷ್ಟೇ. ಅಲ್ಲಿ ನನ್ನ ಹೆಸರು ರಕ್ಷಿತ್. ನಾನು ಈ ಹಿಂದೆ ಸೀರಿಯಲ್ಸ್ಗಳನ್ನ ಮಾಡಿದ್ದೀನಿ, ಥಿಯೇಟರ್ ಮಾಡಿದ್ದೆ 3 years. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟರ್, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ, ಪ್ರಶಾಂತ್ ಸರ್ಗೆ, ರವಿ ಸರ್ಗೆ, ಹಾಗೆ ಪ್ರತಾಪ್ ನನಗೆ ಎಲ್ರಿಗೂ ಥ್ಯಾಂಕ್ ಯು. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ IT ಬ್ಯಾಕ್ಡ್ರಾಪ್ ಅಲ್ಲಿ ಇರುತ್ತೆ, ತುಂಬಾ ಫನ್ ಫೀಲ್ಡ್, ಹ್ಯಾಪಿ ಗೋ ಲಕ್ಕಿ ಮೀ ಅನ್ನೋ ತರ ಕ್ಯಾರೆಕ್ಟರ್ ಇರ್ತಾನೆ. ಸೊ ಇವನು ಈ ಅಂದ್ರೆ ಈ ಕ್ಯಾರೆಕ್ಟರು ಈ ಹೆಣ್ಮಕ್ಳ ಜೊತೆ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು. ಸೊ ಅಷ್ಟೇ, ಇನ್ನು ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು. ಗಂಧರ್ವ ಅಂತ, ಇದು ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ. ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ, ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು. ಸುಮಾರು ಜನ ಎಲ್ಲ ಹೊಸಬ್ರೆ ಆಗಿದ್ದೀವಿ, ಆದ್ರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ. ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್, ನಮ್ಮ ರವಿಕುಮಾರ್ ಸರ್. ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು, ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂತ ಹೊಸಬರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆಡ್ ಆಗಿರೋದ್ರಿಂದ ಇದು
ಹೊಸ ಪ್ರಯತ್ನವಾಗಿ ಉಳಿದಿಲ್ಲ. ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ತರ ಆಗ್ತಾ ಇದೆ ಮುಂದಕ್ಕೆ. ಸೊ ಕತೆ ವಿಷಯಕ್ಕೆ ಬರೋದಾದ್ರೆ ಯಾವುದೇ ಸಿನಿಮಾ ಆದ್ರೂ ಕತೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು. ಹಾಗಾಗಿ ನಾವು 1 ವರ್ಷಗಳ ಕಾಲ ಬರೀ ಕತೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು 6 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕಥೆನ ಮಾಡಿದೀವಿ. ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ. ಇದನ್ನ ನಿಮ್ಮಗಳ ಮತ್ತೆ ಆಡಿಯನ್ಸ್ ಮುಖಾಂತರ ಇದನ್ನ ಗೆಲ್ಸೋದಕ್ಕೆ ಏನ್ ಬೇಕೋ ಆ ಪರಿಶ್ರಮ, ಅದನ್ನ ಎಫರ್ಟ್ ಏನಿದೆ ಅದನ್ನ 200% ನಾವೀಗ ಹಾಕ್ತಾ ಇದೀವಿ. ನಾಳೆಯಿಂದ ನಮ್ಮ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ. 1-2 ರಿಂದ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಗಳ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ರಿಗೂ. ಪ್ರತಾಪ್ ಗಂಧರ್ವ ಕ್ಲಾಸಿಕ್ ಅಂದ್ರೆ ಏನು? ನೀವೇ ಜಡ್ಜ್ಮೆಂಟ್ ನೀವೇ ಕೊಟ್ಕೊಂಡ್ರ ಹೇಗೆ? ಸಾಮಾನ್ಯವಾಗಿ ಜನ ಡಿಸೈಡ್ ಮಾಡ್ತಾರಲ್ವಾ? ನಾನ್ ಮಾಡೋ ಕೆಲಸನ ನಂಬಬೇಕು. ನಾನ್ ಮಾಡೋ ಕೆಲಸದಲ್ಲಿ ನಾನು ಇದು ಹಿಟ್ ಆಗುತ್ತೆ ಅಥವಾ ಇದು ನಾನ್ ಜನರಿಗೆ ಏನ್ ಪ್ರೆಸೆಂಟ್ ಮಾಡ್ತಿದ್ದೀನಿ ಇದು ಅದ್ಭುತವಾದ್ದು. ಸುಮಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ದಿನ ಬೆಳಿಗ್ಗೆ ಇದ್ದು, ಇದ್ರಲ್ಲಿ ನಾನೇನ್ ಕೊಡ್ತಾ ಇದ್ದೀನಿ ನಾನ್ ಕ್ಲಾಸಿಕ್ ಇದು ನಾನ್ ನಂಬಬೇಕು. ನಾನ್ ನಂಬಿದ್ರೆ ಮಾತ್ರ ಅವರಿಗೆ ನಾನು ಒಳ್ಳೆ ಪ್ರಾಡಕ್ಟ್ ನ ಕೊಡೋಕ್ ಸಾಧ್ಯ. ಹಾಗಾಗಿ ನಾನ್ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದು ನನಗೆ ಕ್ಲಾಸಿಕ್, ಅದು ನನಗೆ ದೊಡ್ಡ ಮಟ್ಟದ್ದು, ಇದು ಸೂಪರ್ ಅಂತ ಅನ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನರಿಗೂ ಇದು ಅವ್ರ ಬಾಯಿಂದಲೂ ಈ ಮಾತನ್ನ ತಗೊಳ್ಳೋದಕ್ಕೆ ಏನ್ ಬೇಕೋ ಎಫರ್ಟ್ ಹಾಕ್ತಿದ್ದೀವಿ ಸರ್. ಖಂಡಿತವಾಗ್ಲೂ ಜನರ ಬಾಯಿಂದಲೂ ಇದು ತಗೋತೀನಿ. ಸರ್ ಸಪೋರ್ಟಿಂಗ್ ಅಂತ ನಮಗೆ ಚೇತನ್ ದುರ್ಗ ಅಂತ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಹಾಸ್ಟೆಲ್ ಹುಡುಗರು ಸುಮಾರು ಸಿನಿಮಾಗಳು ಸೀರೀಸ್ ಎಲ್ಲ ಮಾಡಿದ್ದಾರೆ. ರಕ್ಷಿತ್ ಕಾಪು ಅಂತ ಇಬ್ಬರಿ ತಪ್ಪಿದ ಹಿಡಿಯಲಿ ಅದ್ರಲ್ಲಿ ಮಾಡಿರೋರು. ಸುದರ್ಶನ್ ಹೊಸ ಮತ್ತೆ ಮೊದಲನೇ ಸಿನಿಮಾ ಅವ್ರು ಬಂದಿದ್ರು ಸುದರ್ಶನ್ ಅಂತ. ಅದಾದ್ಮೇಲೆ ಅರವಿಂದ್ ಅಂತ ಒಬ್ರು ಹೊಸ ಕ್ಯಾರೆಕ್ಟರ್. ಎಲ್ಲ ಹೊಸ ಹುಡುಗರೇ ಸರ್ ಮಾಡ್ತಿರೋದು. ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲ ಹೊಸ ಫೇಸ್ಗಳನ್ನೇ ಹಾಕಿರೋದು. ಕಂಪ್ಲೀಟ್ ಆಗಿ ಹೊಸ ಇದು ನನ್ನ ಹೆಸರು ಸಂಜನಾ ದಾಸ್ ಅಂತ. ಅಂಡ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಶೂಟಿಂಗ್ ಮಾಡೋದ್ ಮುಂಚೆನೆ ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಂಗೆ ಗೊತ್ತು. ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ. ಅಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಪ್ರತಾಪ್ ಸರ್, ಪ್ರಶಾಂತ್ ಸರ್, ಹರಿ ಸಂತೋಷ್ ಸರ್ ಅಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಈ ಟೀಮ್ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ನರೇಶನ್ ಅಲ್ಲಿ ಗೊತ್ತಾಯ್ತು, ಒಳ್ಳೆ ಫೀಲಿಂಗ್ ಬಂತು ನನಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಅಂಡ್ ಸದ್ಯಕ್ಕೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗ್ದಿದೆ. ತುಂಬಾ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್. ಅಂಡ್ ಬರೀ ಈಗ ಕೆಲಸ ಮಾಡಕ್ಕೆ ಮಜಾ ಮಾಡಕ್ಕೆ ಸಮಯ ಬಂದಿದೆ. ಅಂಡ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು. ನನ್ನ ಹೆಸರು ಅನುಷಾ. ಇದು ನನ್ನ ಫಸ್ಟ್ ಮೂವಿ. ನೀವೆಲ್ಲ ಸಪೋರ್ಟ್ ಇರ್ಲಿ. ಅಂಡ್ ತುಂಬಾ ಖುಷಿ ಆಗ್ತಿದೆ, ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ತುಂಬಾ ನರ್ವಸ್ ಆಗಿದ್ದೀನಿ. ಸಿನ್ಸ್ ಇಟ್ ಇಸ್ ದ ಫಸ್ಟ್ ಮೂವಿ. ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಹೆಸರು ಸೂರಜ್ ಜೋಯಿಸ್ ಅಂತ, ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಬೇಸಿಕ್ ಹೇಳ್ಬೇಕು ಅಂದ್ರೆ ನನ್ನ ಕರಿಯರ್ ಆಕ್ಚುಲಿ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿದೆ ನಮ್ಮ ಸಿನಿಮಾ ಇಂದ. ಇವನ್ 8 ಸಿನಿಮಾ ಆಗಿದೆ. ಇವಾಗ ಈ ತರದ ಒಂದು ಸ್ಕ್ರಿಪ್ಟ್ ಒಂದು ಕಾಯ್ತಾ ಇದೆ. ಆಕ್ಚುಲಿ ಒಂದು ಒಳ್ಳೆ ರಾಮ್ ಕಾಮ್ ಸಿನಿಮಾ ಮಾಡ್ಬೇಕು ಅಂತ ಒಂದು ಕಾಯ್ತಾ ಇದ್ದೆ. ಫಸ್ಟ್ ಟೈಮ್ ಕೇಳಿದಾಗಲೇ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡೋದು. ಇವತ್ತು ಹಂಗೆ ಕಣ್ಮುಂದೆ ನನ್ನ ಸಿನಿಮಾ ಹಂಗೆ ಓಡ್ತಾ ಇದೆ. ಅದು ಶೂಟಿಂಗ್ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಟೋಟಲ್ ಒಂದು 5 ಹಾಡಿದೆ. ಯಾವ ಸಿಂಗರು ಆಮೇಲೆ ಯಾವ ಲಿರಿಕ್ಸ್ ಇದೆಲ್ಲದನ್ನು ಕೂಡ ಹೋಗ್ತಾ ಹೇಳ್ತೀವಿ. ಸಾಂಗ್ಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದೀವಿ. ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ಸ್ ನ ತಗೊಂಡ್ಬರ್ತೀವಿ. ಹೀಗೆ ಸಪೋರ್ಟ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ಫಿಲಮ್ ಅಲ್ಲಿ ಕತೆ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ. ಅದನ್ನ ಆದಷ್ಟು ಅಷ್ಟೇ ಸುಂದರವಾಗಿ ಕ್ಯಾಪ್ಚರ್ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರ್ತೀನಿ. ಥ್ಯಾಂಕ್ಸ್. ಇದು ಒಂದು ಯೂತ್ಫುಲ್ ಫನ್ ಫೀಲ್ಡ್ ಲವ್ ಸ್ಟೋರಿ.
ಸಹಜವಾಗಿ ನಮ್ಮ ಕೇಳ್ತಾ ಇರ್ತಾರೆ ಸ್ನೇಹಿತರೆಲ್ಲ ಹೊಸಬ್ರು ಹಾಕೊಂಡಿದ್ದೀರಿ ಬಡ್ಜೆಟ್ ಹಿಂಗೆ ಏನು ಸಿಂಪಲ್ ಆಗಿ ಮಾಡ್ತಾ ಇದ್ರ ಅಥವಾ ಕೆಲವರು ಸಜೆಸ್ಟ್ ಮಾಡ್ತಾರೆ ಒಂದಿಷ್ಟನ್ನು ಮೀರಬೇಡಿ ಅಷ್ಟನ್ನು ಮೀರಬೇಡಿ ಅಂತ. ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನ್ ಖರ್ಚು ಮಾಡ್ತಿದ್ವಿ, ಯಾವ ರೀತಿಯಾಗಿ ನಿರ್ಮಾಣವನ್ನ ಮಾಡ್ತಿದ್ವಿ, ಅದೇ ರೀತಿಯಾಗಿ ಈ ಚಿತ್ರವನ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮ ನಾಯಕ ನಟ ಇರ್ಬೋದು, ನಾಯಕ ನಟಿಯರಿರ್ಬೋದು, ನಿರ್ದೇಶಕರಿರ್ಬೋದು, ಅವ್ರನ್ನ ನಾನು ಕಳೆದ 6-8 ತಿಂಗಳಿಂದ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ. ಜೊತೆಗೆ ಚಿತ್ರಕಥೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತು ಅವರು ಇದಕ್ಕೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಕಳೆದ 6-7 ತಿಂಗಳಿನಿಂದ ಅದ್ಭುತವಾಗಿ ಏನು ಎಲ್ಲವನ್ನ ರೆಡಿ ಮಾಡಿರುವಂತದ್ದು. ಹಾಗಾಗಿ ಒಂದು ಅವ್ರಿಗೆ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ನಮ್ಮ ಜೊತೆ ಟೇವನ್ ಇಂದ ಇದ್ದಾರೆ. ಸೊ ತುಂಬಾ ಎನರ್ಜೆಟಿಕ್ ಆಗಿ ಸೆಟ್ ಆಗಿದೆ. ಆಮೇಲೆ ಬಂದಂತ ನಮ್ಮ